ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶಾರದಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಶಾರದೆ ಅಂದರೆ ಶಾರದೆ ತಾಯಿ ಅಂದರೆ ದೊಡ್ಡಮ್ಮ ಅವರ ಮಗಳು, ಅವರ ಮಗನ ಮೊಮ್ಮಗಳೇ ಕ್ರೈಮ್ ಮಾಡಿದ್ದಾಳೆ ಅಂತ ಅವಜ್ಜಿಗೆ ತುಂಬ ಅನುಮಾನ ಇದೆ. ಜ್ಯೋತಿಕಾ ಏನು ಮಾಡಿಬಿಟ್ಲು, ಇವಳು ಏನು ಮಾಡೋಕ್ಕೂ ಏರ್ಸೋಕ್ಕಿಲ್ಲ ಈ ಗೋಲ್ಡಿ ಅಂತ ಹೇಳ್ಬಿಟ್ಟು ಯಾವಾಗ ನೋಡಿದ್ರು ಏನು ಮಾಡಿದೆ ಗೋಲ್ಡಿ ನೀನು, ಏನು ಮಾಡಿದೆ ಗೋಲ್ಡಿ ನೀನು ಅಂತ ಕೇಳ್ತಾನೆ ಇರುತ್ತೆ ಅಜ್ಜಿ. ಆದರೆ ಏನಿಲ್ಲ ಗ್ರಾನಿ, ನಾನೇನು ಮಾಡಿಲ್ಲ ಗ್ರಾನಿ, ನಾನೇನು ಮಾಡಿಲ್ಲ ಗ್ರಾನಿ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಆಕ್ಸಿಡೆಂಟು ಗುದ್ದಿದ್ದು ನಿಜ, ಆದರೆ ಎಲ್ಲೋ ಹೋಗಿ ಪಾಪ ಅವನು ಬದುಕೊಂಡಿದ್ದಾನೆ. ಇವರಪ್ಪ ಸ್ವಂತ ಮಗಳೇ ಆ ಥರ ಮಾಡಿದ್ಲಲ್ಲ ಅಂತ ಬೇಜಾರಾಗಿದೆ. ಈಗ ಗ್ರಾನಿಗೆ ಅನುಮಾನ ಬಂದಿದೆ. ಏನೇ ಹೇಳಿದ್ರೂ ಗ್ರಾನಿ, ಜ್ಯೋತಿಕಾ ಏನೇ ಹೇಳಿದ್ರೂ ಗ್ರಾನಿ ನಂಬ್ತಾ ಇಲ್ಲ. ಮತ್ತು ಶಾರದನ ಗಂಡನಿಗೂ ಅನುಮಾನ ಇದೆ. ಏನು ಮಾಡಿರ್ಬೋದು ನನ್ನ ಮಗನ ಅಂತೇಳಿ ಗ್ರಾನಿ ಕೇಳ್ತಾನೆ ಇದ್ದಾರೆ. ನನ್ನ ಮಗನಿಗೆ ಏನು ಮಾಡಿದೆ ನೀನು ಹೇಳು ಜ್ಯೋತಿ, ಹೇಳು ಗೋಲ್ಡಿ, ಹೇಳು ಗೋಲ್ಡಿ, ಹೇಳು ಗೋಲ್ಡಿ ಅಂತ. ನಾನು ಏನು ಮಾಡಿಲ್ಲ ಗ್ರಾನಿ, ನನ್ನನ್ನು ನಂಬು, ನಾನು ಏನು ಮಾಡಿಲ್ಲ ಅಂತ ಹೇಳ್ತಾಳೆ. ಆದರೂ ಇಷ್ಟು ದಿನ ಅವನ ಮನೆಗೆ ಬಂದಿಲ್ಲ ಅಂದರೆ ಅವನು ಎಲ್ಲಿ ಹೋಗಿದ್ದಾನೆ, ಏನು ಕತೆ ಅಂಥೇಳಿ ಅಜ್ಜಿಗೆ ಅಂದರೆ ಗ್ರಾನಿಗೆ ಬೇಜಾರಾಗ್ತಾಯಿದೆ. ವಿಷಯ ಏನೂ ಗೊತ್ತಾಗ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ. ಇವಳು ಜ್ಯೋತಿಕಾ ಕರೆಕ್ಟಾಗಿ ಏನು ಹೇಳ್ತಾ ಇಲ್ಲ, ಏನು ಮಾಡಿದ್ದೆ ಅಂತಲೂ ಹೇಳ್ತಾ ಇಲ್ಲ. ಏಕೆಂದರೆ ಅಪ್ಪಂಗೆಲ್ಲ ವಿಷಯ ಗೊತ್ತಿತ್ತು. ಅವ್ರ ಅಪ್ಪ ಎಲ್ಲಿ ಬಂದಿಲ್ಲ ಹೇಳಿ ನನಗೆ, ನನ್ನ ಕುತ್ತಿಗೆಗೆ ಕುತ್ತು ತಂದುಬಿಡ್ತಾನೋ ಅಂತೇಳಿ ಹೆದ್ರುಕೊಂಡು ಇವಳು ಕಾರನ್ನು ಗುದ್ದಿಸಿರ್ತಾಳೆ. ಆದರೆ ಆಕ್ಸಿಡೆಂಟ್ ಆಗಿರುತ್ತೆ, ಸತ್ತಿರಲ್ಲ. ಮೇಯ್ನು ಸತ್ತರೆ ಪಾಪ ಲಾಸ್ ಆಗೋದು ಯಾರಿಗೆ, ಸತ್ತರೆ ಯಾವ ಅರ್ಕೆನೂ ಸಿಗಲ್ಲ, ಏನಿಲ್ಲ. ಹುಡುಗರಿಗೆ ಲಾಸ್ ಆಗುತ್ತೆ. ಹೌದು, ಪಾಪ ಅನ್ನಿಸ್ತಿರುತ್ತೆ ಯಾವಾಗಲೂ. ಹೀಗೆ ಅವ್ರ ಮನೆ ವಿಷಯಕ್ಕೆ ತಲೆ ಹಾಕೋದೇ ಬೇಡ ಅಂದ್ಕೊಂಡು ಸುಮ್ಮನೆ ಶಾರದನ ಗಂಡ ಸುಮ್ಮನೆ ಇರ್ತಾ ಇಲ್ಲ. ಜ್ಯೋತಿಕಾ ಮೇಲೆ ಫುಲ್ ಅನುಮಾನ ಇದೆ. ಏನೋ ಮಾಡಿದ್ದಾಳೆ ಜ್ಯೋತಿಕಾ ಅಂತೇಳಿ, ಆಕ್ಸಿಡೆಂಟ್ ಮಾಡಿರೋದನ್ನು ಯಾರೋ ನೋಡಿದವ್ರು ಹೇಳಿರ್ತಾರೆ. ಹಂಗಾಗಿ ಇವರಿಬ್ಬರಿಗೂ ಅನುಮಾನ ಬಂದಿದೆ. ಆದರೆ ಅನುಮಾನ ಬಂದ್ರೂ ಜ್ಯೋತಿಕನ ಮೇಲೆ ಫುಲ್ಲು ಅನುಮಾನ ವ್ಯಕ್ತಪಡ್ಸೋಕ್ಕಾಗಲ್ಲ. ಏಕೆ ಅಂದರೆ ಅವಳಷ್ಟು ಪವರ್ಫುಲ್ಲು. ಯಾವಾಗ ನೋಡಿದ್ರು ಯಾರಿಗೂ ಬಗ್ಗಲ್ಲ, ಮಾಡಲ್ಲ, ಧೈರ್ಯ ಜಾಸ್ತಿ. ಹಾಗಾಗಿ ಗ್ರಾನಿಗೆ ವಿಷಯ ಹೇಳಲ್ಲ ಅವಳು, ಯಾವ ವಿಷಯನೂ ಹೇಳಲ್ಲ. ಚೆನ್ನಾಗಿದ್ದಾಳೆ ಗ್ರಾನಿ ಅಂದ್ಕೊಂಡು, ಅದು ಮೊಮ್ಮಗಳು ಅಂದ್ಕೊಂಡು ತುಂಬ ಚೆನ್ನಾಗಿದೆ. ಆದರೆ ಗ್ರಾನಿಗೆ ಯಾವ ವಿಷಯನೂ ಹೇಳಲ್ಲ. ಇವಳು ಶಾರದಾ ವ್ಯಂಗ್ಯವಾಗಿ ಹೇಳ್ತಾಳೆ ಎಲ್ಲ ಟೈಮಲ್ಲೂ. ಹೇಳಿದ್ರೂ ಏನು ವಿಷಯ ಗೊತ್ತಾಗಲ್ಲ, ಸುಮ್ಮನೆ ಅಷ್ಟು ಹೇಳ್ತಾಳೆ, ಸುಮ್ಮನೆ ಆಗ್ತಾಳೆ. ಇವ್ರದ್ದು ಈ ರೀತಿ. ಆದರೆ ತಮ್ಮ ಮಗನ ಹುಡ್ಕೋದ್ರಲ್ಲಿ ಗ್ರಾನಿ ಬ್ಯುಸಿ ಆಗಿಬಿಟ್ಟಿದೆ. ಇವಾಗ ಗ್ರಾನಿಗೆ ಫುಲ್ಲು ಅನುಮಾನ ಬಂದುಬಿಟ್ಟಿದೆ, ಜ್ಯೋತಿಕಾ ಮೇಲೆ ಅನುಮಾನ ಬಂದಿದೆ. ಏನು ಮಾಡಿರ್ಬೋದು ಇವಳು ನನ್ನ ಮಗ ಇಲ್ಲಾಂದರೆ ಇಷ್ಟೊತ್ತಿಗೆ ಎಲ್ಲಾದರೂ ಕಾಣಿಸ್ಕೊಳ್ಳೋನು, ಎಲ್ಲೂ ಕಾಣಿಸ್ಕೊತಿಲ್ಲ ಅಂದರೆ ನನ್ನ ಮಗನ ಏನೋ ಮಾಡಿದ್ದಾಳೆ. ಇವರೆಲ್ಲ ಶಾರದಾ ಮತ್ತು ಶಾರದನ ಗಂಡ ಇವರೆಲ್ಲ ವ್ಯಂಗ್ಯವಾಗಿ ನಗುವಾಗ ಮಾಡುವಾಗ ಏನೋ ಆಗಿದೆ ಅನ್ನೋದು ಅನುಮಾನ ಬಂದುಬಿಟ್ಟಿದೆ. ಹಂಗಾಗಿ ಗ್ರಾನಿ ತುಂಬಾ ಬೇಜಾರು ಮಾಡ್ಕೊಂಡಿದೆ. ಎಲ್ಲ ಕಡೆನೂ ಹುಡುಕಾಡ್ತಾ ಇದ್ದಾರೆ, ಬೇಜಾರು ಮಾಡ್ಕೊಂಡಿದೆ. ಆದರೆ ಅಲ್ಲಿ ಶಾರದನಿಗೆ ಈ ವಿಷಯಗಳೆಲ್ಲ ಸ್ವಲ್ಪ ಗೊತ್ತಾಗಿದೆ. ಶಾರದನಿಗೆ ಅಂದರೆ ಅವಳು ಅಲ್ಲಿ ಹೋಗುವಾಗ ಎಲ್ಲ ವಿಷಯನೂ ಸ್ವಲ್ಪ ಗೊತ್ತಾಗಿರುತ್ತೆ. ಹಾಗಾಗಿ ಅವಳು ಯಾವುದನ್ನೇ ಹೇಳಿದ್ರು ಪ್ರೂಫ್ ಇಲ್ದಲೇ ಹೇಳಿದ್ರೆ ಯಾರೂ ನಂಬಲ್ಲ ಅಂತ ಚೆನ್ನಾಗಿ ಗೊತ್ತು. ಹಾಗಾಗಿ ಅವಳು ಏನೂ ಪ್ರೂಫ್ ತರಲೇ ಇಲ್ಲ. ಹಾಗೆಯೇ ಇವಾಗಲೇ ಹೇಳೋದು ಬೇಡ, ಅದು ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಅವರು ಇಬ್ಬರೂ ಕೆಲಸಕ್ಕೆ ಹೋಗ್ಬಿಡ್ತಾರೆ. ವ್ಯಂಗ್ಯವಾಗಿ ಏನೋ ಮಾತಾಡಿ ಜ್ಯೋತಿಕಾ ಹತ್ರ ಏನೋ ಮಾತಾಡಿ ಹೋಗ್ಬಿಡ್ತಾರೆ, ಕೆಲಸಕ್ಕೆ ಏನೋ ಹೋಗಬೇಕಾಗಿರುತ್ತೆ. ಹಂಗಾಗಿ ಶಾರದನ ಗಂಡ ನಗ್ತಾನೇ ಇರ್ತಾನೆ. ಅವನಿಗೇನೋ ವಿಷಯ ಗೊತ್ತಾಗಿದೆ, ನಗ್ತಾ ಇರ್ತಾನೆ. ಗ್ರಾನಿಗಂತೂ ಅನುಮಾನ ಬಂದು ಗ್ರಾನಿ ಕಾರ್ ತಗೊಂಡು ಹೋಗುತ್ತೆ. ಕಾರ್ ತಗೊಂಡು ಹೋಗಿ ರೋಡಲ್ಲಿ ನಿಲ್ಲಿಸಿ
ಶಾರದಾ ಹೇಳಿದ್ದು ಇಲ್ಲೇ ಅಲ್ವಾ ಅಡ್ರೆಸ್ಸು, ಇಲ್ಲೇ ಹೇಳಿದ್ಲಲ್ಲ ಅವಳು ಅಂತೇಳ್ಬಿಟ್ಟು ಅಲ್ಲೇ ಹುಡ್ಕಾಡ್ತಾ ಇರುತ್ತೆ, ಏನೂ ಸಿಗಲ್ಲ ಪ್ರೂಫು. ಆಮೇಲೆ ಅಲ್ಲಿ ಯಾರೋ ಬರ್ತಾ ಇರ್ತಾರೆ, ಅವ್ರಿಗೆ ತೋರಿಸುತ್ತೆ, ಅವ್ರು ನಾವು ನೋಡಲಿಲ್ಲ ಅಂತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಯ್ಯೋ ಏನು ಮಾಡೋದು, ಹೆಂಗೆ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಅಷ್ಟೊತ್ತಿಗೆ ಇನ್ನಿಬ್ಬರು ಬೈಕಲ್ಲಿ ಬರ್ತಾರೆ. ಅವ್ರನ್ನ ನಿಲ್ಲಿಸ್ಬಿಟ್ಟು, ನೋಡಪ್ಪ ಈ ವ್ಯಕ್ತಿನೆಲ್ಲಾದರೂ ನೋಡಿದ್ದೀರಾ ಅಂತ ಕೇಳಿದ್ರು. ಹ್ಞೂ, ಇವ್ರನ್ನ ನೋಡಿದ್ವಲ್ಲ ಅವತ್ತಿಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಯಾರು ಹಾಸ್ಪಿಟ್ಲಿಗೆ ಎತ್ಕೋದ್ರೋ ಗೊತ್ತಿಲ್ಲ, ಆದರೆ ಇವರು ಸತ್ತರೋ ಬದುಕಿದ್ರೋ ಅದು ಗೊತ್ತಿಲ್ಲ, ಒಟ್ಟಿಗೆ ಆಕ್ಸಿಡೆಂಟ್ ಆಗಿದ್ದು ನಿಜ ಇವ್ರಿಗೆ ಅಂತ ಅವರಿಬ್ಬರು ಹೇಳಿಬಿಡ್ತಾರೆ. ಅಯ್ಯೋ ದೇವರೇ, ವಿಧಿಯೇ, ಏನಪ್ಪ ನಿನ್ನ ಲೀಲೆ, ಈ ಥರ ಮಾಡಿಬಿಟ್ಟಲ್ಲ ನನ್ನ ಮಗನಿಗೆ ಅಂತೇಳಿ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಅಳ್ತವ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊತಾಳೆ, ಎಂಥ ಜನ ಇರಬೇಡ ಅಂತೇಳ್ಬಿಟ್ಟು ಬೇಜಾರು ಮಾಡಿಕೊಂಡೇ ಇರ್ತಾಳೆ. ಆಗ ಕೊನೆಗೆ ಒಬ್ಬ ನೋಡಿ ಹೇಳ್ತಾನೆ, ಹೌದು ಇಲ್ಲಿದ್ದರು, ಆದರೆ ಅವರೆಲ್ಲೋದ್ರೋ ಗೊತ್ತಾಗ್ತಾ ಇಲ್ಲ, ಬರಲಿ ನೋಡೋಣ ಹೇಳ್ತೀವಿ ಅಂತೇಳ್ಬಿಟ್ಟು. ಈ ಅಜ್ಜಿ ಅಂದರೆ ಗ್ರಾನಿ ತುಂಬ ದುಃಖ ಪಡ್ತಾ ಇರುತ್ತೆ. ನನ್ನ ಮಗನ ಜ್ಯೋತಿಕ ಏನೋ ಮಾಡಿಬಿಟ್ಟಿದ್ದಾಳೆ, ಅದಕ್ಕೆ ನನ್ನ ಮಗ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತೇಳಿ. ಆಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಸರಿ ಅಂತ ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರೊಳಗೆ ಗ್ರಾನಿ ರೋಡಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅಯ್ಯೋ ನನ್ನ ಮಗನಿಗೆ ಎಂಥ ಪರಿಸ್ಥಿತಿ ತಂದುಬಿಟ್ಟಪ್ಪ ದೇವರೇ, ಏನು ಮಾಡಿದ ನನ್ನ ಮಗ, ಇಂಥ ಅನ್ಯಾಯ ಮಾಡಿಬಿಟ್ಟಲ್ಲ ದೇವರೇ ಅಂತ ಗ್ರಾನಿ ಜೋರಾಗಿ ರೋಡಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಹತ್ತು ಆಮೇಲೆ ಸಮಾಧಾನ ಮಾಡಿಕೊಂಡು ಅವಳೇ ಮೇಲೆ ಕೇಳ್ತಾಳೆ. ಹೋಗ್ಬಿಟ್ಟು ಗೋಲ್ಡಿ ಹತ್ರನೇ ಬಾಯಿ ಬಿಡಿಸ್ತೀನಿ, ಮಾಡ್ತೀನಿ ಅವಳಿಗೆ, ಅವಳೇ ಏನೋ ಮಾಡಿರ್ತಾಳೆ, ಅವಳಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾಳೆ, ಅವಳು ಬದುಕಬೇಕು ಅಂದರೆ ಅವಳು ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಯೋಚನೆ ಮಾಡಿ ಗ್ರಾನಿ ಅಲ್ಲಿಂದ ಮೇಲೆ ಹೇಳುತ್ತೆ. ಮೇಕೆದ್ದು ಇನ್ನೇನು ಕಾರ್ ಹತ್ತಬೇಕು ಅಂತ ಬರ್ತಾ ಇರಬೇಕಾದ್ರೆ ಒಂದು ಕಾರ್ ಪಾಸ್ ಆಗುತ್ತೆ. ಅಲ್ಲಿ ಕಾರ್ ಪಾಸ್ ಆದಾಗ ಅಲ್ಲಿ ಮಗ ಕಾರಲ್ಲಿರ್ತಾನೆ. ಅವನು ಏನು ಮಾತಾಡ್ಕೊಂಡು ಹೋಗ್ತಿರ್ತಾನೆ ಅಂದರೆ, ಜ್ಯೋತಿಕಾ ನನ್ನ ಮಗಳೇ ನನಗೆ ಆಕ್ಸಿಡೆಂಟ್ ಮಾಡಿಬಿಟ್ಲಲ್ಲ, ನನ್ನನ್ನು ಸಾಯಿಸಬೇಕು ಅಂತ ಆಕ್ಸಿಡೆಂಟ್ ಮಾಡಿ ಹೊರಟೋದ್ಲು, ಆದರೆ ಏನೋ ದೇವ್ರ ದಯಿಂದ ಬದುಕಿದ್ದೀನಿ ಅಂತ ಅವ್ನು ಮಾತಾಡಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾನೆ. ಕಾರಲ್ಲಿ ಹೋಗ್ತಿದ್ದಾಗ ಇದು ಸುಳಿವಂಗೆ ನೋಡ್ದಂಗೆ ಫಸ್ಟ್ ತಿರುಗಿರುತ್ತೆ ಗ್ರಾನಿ. ಆಮೇಲೆ ನೀಟಾಗಿ ನೋಡಿದ್ರೆ ಹೌದು ಇವನೇ ಮಗನೇ. ಓ ದೇವ್ರೇ, ಎಲ್ಲೋ ಬದುಕಿದಾನಲ್ಲ ಮಗ ಅಂತೇಳಿ ಖುಷಿ ಆಗುತ್ತೆ. ಮಗ ಅಮ್ಮನ ನೋಡಲ್ಲ, ಅಮ್ಮ ಮಾತ್ರ ಮಗನ ನೋಡ್ತಾರೆ. ನೋಡಿಬಿಟ್ಟು ಅಯ್ಯೋ ಸದ್ಯ ಬದುಕಿದಾನಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ. ನೋಡಿರಲ್ಲ ಫಸ್ಟು ಬೇಜಾರವಾಗಿ ಹಿಂಗೆ ಇರ್ತಾರೆ. ಆಮೇಲೆ ತಕ್ಷಣ ಏನೋ ನೋಡ್ದಂಗೆ ಆಯ್ತಲ್ಲ ಅಂತ ತಿರುಗಿ ನೋಡ್ತಾರೆ, ಮಗನೇ ಆಗಿಬಿಟ್ಟಿರ್ತಾನೆ. ಅಯ್ಯೋ ಅದ್ರ ಮೇಲೆ ಖುಷಿ ಎಷ್ಟಿದೆ ಅಂದರೆ, ಸದ್ಯ ಹೆಂಗೋ ಬದುಕಿದಾನಲ್ಲ ನನ್ನ ಮಗ ಅಂತೇಳ್ಬಿಟ್ಟು ತುಂಬ ಖುಷಿ ಪಟ್ಕೊಂಡು ಖುಷಿ ಆಗುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ನೋಡಿ ಖುಷಿಯಾಗಿ ತುಂಬ ಇದು ಮಾಡುತ್ತೆ ಈ ಗ್ರಾನಿ. ಅಯ್ಯೋ ಸದ್ಯ ಮಗ ಬದುಕ್ಬಿಟ್ಟಿದ್ದಾನಲ್ಲ ಅಂತೇಳ್ಬಿಟ್ಟು ಸದ್ಯ ಹೋಗ್ಬಿಟ್ಟು ಗೋಲ್ಡಿಗೆ ಸಿಕ್ಕಾಬಟ್ಟೆ ಬೈದ್ಬಿಡ್ತಾ ಏನೋ ಮಾಡಿಬಿಟ್ಟಿದ್ದಾಳೆ ಅಂತೇಳಿ. ಸದ್ಯ ಮಗ ಬದುಕಿದ್ದಾನಲ್ಲ ಅಂತ ಖುಷಿ ಆಗುತ್ತೆ. ಮಗನ ಹೆಸರು ಕರೆಯೋಕ್ಕೆ ಆಗಲ್ಲ, ಏಕೆಂದರೆ ಶಾಕು ಅಷ್ಟು. ಹೋಗ್ತಾ ಇರೋ ಕಾರಲ್ಲಿ ನಿಧಾನಕ್ಕೆ ನಿಧಾನಕ್ಕೆ ಹೋಗ್ತಾ ಇದೆ, ಮಡ್ ರೋಡಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ ಕಾರು. ಅಂಥದ್ರಲ್ಲಿ ಅವ್ನು ಹೋಗ್ತಾ ಇರುವಾಗ ಈ ಗ್ರಾನಿಗೆ ನೋಡಿಬಿಟ್ಟು ಖುಷಿ ಮಗ ಹೋಗ್ತಿದ್ದಾನಲ್ಲ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.